ಅಡ್ಡ ಕತ್ತರಿಯಲ್ಲಿ ಸುಮಲತಾ ಹಾಲಿ ಸಂಸದೆಯ ಮುಂದೆ 5 ಆಯ್ಕೆಗಳನ್ನ ಬಿಟ್ಟಿದ್ರೆ ಯಾವುದೇ ಆಯ್ಕೆಗಳು ಇಲ್ಲ ಇವಾಗ ಪ್ರೆಸೆಂಟ್ ಆಗಿ. ಯಾಕಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡಿವೆ. HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ನಾಳೆ ಇಲ್ಲ ನಾಡಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಅಲ್ಲಿ ಮಂಡ್ಯದಲ್ಲಿ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಮಂಡ್ಯ ಮೈತ್ರಿ ವಿಷಯದಲ್ಲಿ ಮಂಡ್ಯ ಜೆಡಿಎಸ್ ನವರಿಗೆ ಹೋಗುತ್ತೆ. ಯಾಕಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಮೈತ್ರಿ ಇರೋದ್ರಿಂದ. ಹಾಗಾಗಿ HD ಕುಮಾರಸ್ವಾಮಿ ಅವರು ಸಹಜವಾಗಿಯೇ ನಾಳೆ ಇಲ್ಲ ನಾಡಿದ್ದು ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸುಮಲತಾ ಅವರ ಎಲ್ಲಾ ಏನ್ ಪ್ಲಾನ್ ಗಳಿದ್ದು ಅವೆಲ್ಲ ಉಲ್ಟಾ ಪಲ್ಟಾ ಆದಂಗಿವೆ. ಹಾಗಾಗಿ ಸುಮಲತಾ ಮುಂದಿರುವಂತಹ ಆಯ್ಕೆಗಳು ಏನೇನು ಅಂತ ಒಂದೊಂದಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲನೇದು ಮತ್ತೊಮ್ಮೆ ಪಕ್ಷೇತರರಾಗಿ ಕಣಕ್ಕಿಳಿಯುವುದು. ಆದ್ರೆ ಈ ಬಾರಿ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಸುಮಲತಾಗೆ ಭಾರಿ ಕಂಟಕ ಎದುರಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಇದ್ದಂತ ವಾತಾವರಣ ಈ ಬಾರಿ ಇಲ್ಲ. ಕಳೆದ ಬಾರಿ ಏನು ಬಿಜೆಪಿ ಅವರ ಬಾಹ್ಯ ಬೆಂಬಲದೊಂದಿಗೆ ಜಯವನ್ನ ಗಳಿಸಿದ್ರು, ಈ ಬಾರಿ ಬಿಜೆಪಿ ಅವರು ಕೂಡ ಬಾಹ್ಯ ಬೆಂಬಲ ಕೊಡುವುದಿಲ್ಲ. ಯಾಕಂದ್ರೆ ಅವರು ಜೆಡಿಎಸ್ ನೊಂದಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಕಳೆದ ಬಾರಿ ಜೆಡಿಎಸ್ ಕಾಂಗ್ರೆಸ್ ನೊಂದಿಗೆ ಮೈತ್ರಿ ಇತ್ತು. ಇನ್ನು ಎರಡನೇದು ಬಿಜೆಪಿ ಸೇರಿರೋದ್ರಿಂದ ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು. ಒಂದ್ ವೇಳೆ ಸುಮಲತಾ ಬಿಜೆಪಿಯಲ್ಲಿಯೇ ಬಿಜೆಪಿ ತತ್ವಗಳನ್ನ ಒಪ್ಪಿಕೊಂಡ್ರೆ ಏನು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕು. ಇನ್ನು ಮೂರನೇದು ಬಿಜೆಪಿ ಬೆಂಬಲಿಸಿ ಬೇರೆ ಸ್ಥಾನ ಪಡೆಯೋದು. ಎಸ್, ಇವಾಗ ಬಿಜೆಪಿಗೆ ಬೆಂಬಲ ಮಾಡಿ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ದೊಡ್ಡ ಸ್ಥಾನ ಸುಮಲತಾ ಪಡಿಬಹುದು. ಇದು ಕೂಡ ಅವರ ಮುಂದಿರುವಂತಹ ಆಯ್ಕೆ ಆಗಿದೆ. ಇನ್ನು ನಾಲ್ಕನೇದು ರಾಜಕೀಯದಿಂದ ದೂರ ಸರಿಯೋ ಸಾಧ್ಯತೆ. ಆದ್ರೆ ರಾಜಕೀಯದಿಂದ ಅಷ್ಟು ಸುಲಭವಾಗಿ ಯಾರು ಕೂಡ ದೂರ ಸರಿಯುವುದಿಲ್ಲ, ಸುಮಲತಾ ಕೂಡ ಸರಿಯುವುದಿಲ್ಲ. ಆದ್ರೆ ಶಾಸಕಿ ಅಥವಾ ರಾಜ್ಯಸಭೆಗೆ ಆಯ್ಕೆ ಸಾಧ್ಯತೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಶಾಸಕಿಯಾಗಿ ಆದ್ರೂ ಮಾಡಬಹುದು, ಇಲ್ಲಾಂದ್ರೆ ರಾಜ್ಯಸಭೆಗೆ ಕಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಸುಮಲತಾ ಅವರಿಗೆ. ಇವು ಸುಮಲತಾ ಮುಂದಿರುವಂತಹ ಆಯ್ಕೆಗಳು. ಒಂದ್ ವೇಳೆ ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಗೆಲುವು ಅಷ್ಟು ಸುಲಭ ಇರುವುದಿಲ್ಲ. ಯಾಕಂದ್ರೆ ಕಳೆದ ಬಾರಿ ಇದ್ದ ವಾತಾವರಣ ಈ ಬಾರಿ ಇರುವುದಿಲ್ಲ. ಅಂದ್ರೆ ನಟ ಅಂಬರೀಶ್ ಅವರ ಬೆಂಬಲಿಗರು ಬಿಟ್ರೆ ಬಹುತೇಕರು ಸಂಸದೆ ಸುಮಲತಾ ಜೊತೆ ಇಲ್ಲ. ಬಿಜೆಪಿ ರೈತ ಸಂಘದ ಬೆಂಬಲ ಹಾಲಿ ಸಂಸದ ಸುಮಲತಾ ಅವರಿಗೆ ಈ ಬಾರಿ ಸಿಗಲ್ಲ. ಕಳೆದ ಬಾರಿ ಇದ್ದ ಕೈ ನಾಯಕರು ಕಾರ್ಯಕರ್ತರ ಸಪೋರ್ಟ್ ಕೂಡ ಸುಮಲತಾ ಅವರಿಗೆ ಈ ಬಾರಿ ಸಿಗುವುದಿಲ್ಲ. ಹಾಗಾಗಿ ಸುಮಲತಾ ಅವರಿಗೆ ಈ ಬಾರಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲುವುದು ತುಂಬಾ ಕಷ್ಟವಾಗುತ್ತೆ. ಹಾಗಾಗಿ ನೋಡ್ಬೇಕು ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ. ಬಿಜೆಪಿಯಲ್ಲಿ ಇರ್ತಾರೋ ಅಥವಾ ಕಾಂಗ್ರೆಸ್ ಇರ್ತಾರೋ ಇಲ್ಲ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೋ ಅನ್ನೋದು ಮುಂದಿನ ಕೆಲವೇ ದಿನಗಳಲ್ಲಿ ಬಹಿರಂಗವಾಗಲಿದೆ.